ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿ ಒಳಗಡೆ ನಾವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಭಾಗ 2ನೇ ತರಗತಿ ಇದು. ನಾವು 1ನೇ ತರಗತಿಯೊಳಗೆ 1ರಿಂದ 50 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಇವತ್ತು 51ರಿಂದ 100ರವರೆಗೆ ಏನು ಮಾಡೋಣಪ್ಪ ಅಂತಂದ್ರೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. 51ನೇ ಪ್ರಶ್ನೆ ಈ ರೀತಿಯಾಗಿದೆ: ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯಲಾಗುತ್ತಿತ್ತು? ಅಂದ್ರೆ ಕರ್ನಾಟಕದ ಕರಾವಳಿ ತೀರವನ್ನು ಅಥವಾ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತಾ ಇದ್ರು ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಆಪ್ಷನ್ ಎ ಮಲೆನಾಡು, ಆಪ್ಷನ್ ಬಿ ತುಳುನಾಡು, ಆಪ್ಷನ್ ಸಿ ಬಯಲು ಸೀಮೆ, ಆಪ್ಷನ್ ಡಿ ದಕ್ಷಿಣ ಪ್ರಸ್ಥಭೂಮಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದ್ರೆ ತುಳುನಾಡು. ಅಂದ್ರೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ತುಳುನಾಡು ಅಂತ ಕರಿತಾ ಇದ್ದೀವಿ. ಇನ್ನು ನೆಕ್ಸ್ಟ್ 52ನೇ ಪ್ರಶ್ನೆ: ಆಳುಪ ಮನೆತನದ ಅರಸರು ತುಳುನಾಡನ್ನು ಯಾವ ಶತಮಾನದಿಂದ ಯಾವ ಶತಮಾನದವರೆಗೆ ಆಳಿದರು ಅಂತಕ್ಕಂಥದ್ದು ಕ್ವಶನ್ ಇದೆ. ಆಪ್ಷನ್ ಎ 5ನೇ ಶತಮಾನದಿಂದ 12ನೇ ಶತಮಾನ, ಆಪ್ಷನ್ ಬಿ 6ನೇ ಶತಮಾನದಿಂದ 13ನೇ ಶತಮಾನದವರೆಗೆ, ಆಪ್ಷನ್ ಸಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ, ಆಪ್ಷನ್ ಡಿ 8ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ 7ನೇ ಶತಮಾನದಿಂದ 14ನೇ ಶತಮಾನವನ್ನು ಆಳುಪ ಮನೆತನದ ಅರಸರು ಯಾವ ನಾಡನ್ನಪ್ಪ ಅಂತಂದ್ರೆ ತುಳುನಾಡನ್ನು 7ರಿಂದ 14ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದರು ಅಂತಕ್ಕಂಥದ್ದು ಇಲ್ಲಿ ನಮಗೆ ನೆನಪಿರಬೇಕು ಅಂತಕ್ಕಂಥದ್ದು. 53ನೇ ಪ್ರಶ್ನೆ: ಆಳುಪರ ರಾಜಧಾನಿಗಳಲ್ಲಿ ಒಂದು ಯಾವುದು ಅಂತಕ್ಕಂಥದ್ದು ಕ್ವಶನ್ ಇದೆ. ಅಂದರೆ ಆಳುಪರ ಅಥವಾ ಅಳುಪರ ರಾಜಧಾನಿಗಳಲ್ಲಿ ಯಾವುದು ಒಂದು ಅಂತಕ್ಕಂಥದ್ದು. ಆಪ್ಷನ್ ಎ ಹಂಪಿ, ಬಿ ವಿಜಯನಗರ, ಸಿ ಉದ್ಯಾವರ, ಡಿ ಶ್ರೀರಂಗಪಟ್ಟಣ ಅಂತಕ್ಕಂಥದ್ದು. ಇಲ್ಲಿ ಈ ಕ್ವಶನನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತದೆ. ಹಂಪಿ ಅಂತಕ್ಕಂಥದ್ದು ವಿಜಯನಗರಕ್ಕೆ ಸಂಬಂಧಪಟ್ಟರ. ಇನ್ನು ನೆಕ್ಸ್ಟ್ ಶ್ರೀರಂಗಪಟ್ಟಣ ಅಂತಕ್ಕಂಥದ್ದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನಿಗೆ ಸಂಬಂಧಪಡುತ್ತಾ. ಇದು ವಿಜಯನಗರ ಅಂತಕ್ಕಂಥದ್ದು ಕೂಡ ಆಗಲ್ಲ ಅನ್ನೋದು ನೆನಪಾಗುತ್ತಾ. ಇಲ್ಲಿ ಕರೆಕ್ಟಾಗಿ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಉದ್ಯಾವರ ಅಂತಕ್ಕಂಥದ್ದು ಈ ಕೆಳಗಿನ ಆಯ್ಕೆಗಳದೊಳಗೆ ಅಳುಪರ ಅಥವಾ ಆಳುಪರ ರಾಜಧಾನಿಗಳಲ್ಲಿ ಒಂದು ಅಂತಕ್ಕಂಥದ್ದು ನಾವು ಈಸಿಯಾಗಿ ಗುರುತಿಸ್ಕೋಬೋದು. ಇನ್ನು ನೆಕ್ಸ್ಟ್ 54ನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ 54. ನೆಕ್ಸ್ಟ್: ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು ಮತ್ತು ಕಾರ್ಕಳದ ಭೈರವರಸರು ಯಾರು ಅಂತಕ್ಕಂಥದ್ದು ಕ್ವಶನ್ ಇದೆ. ಅಂದರೆ ಇಲ್ಲಿ ಈ ಪುತ್ತಿಗೆಯ ಚೌಟರು ಮತ್ತು ಬಂಗವಾಡಿಯ ಬಂಗರು ಮತ್ತು ಕಾರ್ಕಳದ ಭೈರವರಸರು ಯಾರು ಅಂತ ಕ್ವಶನ್ ಬಂದಾಗ ಆಪ್ಷನ್ ಎ ರಾಜರು, ಬಿ ಪಾಳೆಗಾರರು, ಸಿ ದಂಡನಾಯಕರು, ಡಿ ಕವಿಗಳು ಅಂತಕ್ಕಂಥದ್ದು. ಈ ಪುತ್ತಿಗೆಯ ಚೌಟರು ಮತ್ತು ಬಂಗವಾಡಿಯ ಬಂಗರು ಮತ್ತು ಕಾರ್ಕಳದ ಭೈರವರಸರು ಯಾರಪ್ಪ ಅಂತಂದ್ರೆ ಅವರು ಪಾಳೆಗಾರರು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. 55ನೇ ಪ್ರಶ್ನೆ: ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಏನೆಂದು ಕರಿತಾ ಇದ್ರು? ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಏನೆಂದು ಕರಿತಾ ಇದ್ರು ಅಂತ ಕ್ವಶನ್ ಇದೆ. ಎ ಮದ್ರಾಸ್, ಬಿ ಬಾಂಬೆ, ಸಿ ಕೆನರಾ, ಡಿ ಕೊಚ್ಚಿನ್ ಅಂತಕ್ಕಂಥದ್ದು. ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಕೆನರಾ ತೀರ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು ಅಂತಕ್ಕಂಥದ್ದು. ಇನ್ನು 56ನೇ ಪ್ರಶ್ನೆ: ಬ್ರಿಟಿಷರು ಕರಾವಳಿಯನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಯಾವ ವರ್ಷ ವಿಭಜಿಸ್ತಾರೆ? ಈಗ ನಮ್ಮ ಕರಾವಳಿಯನ್ನು ಅಥವಾ ನಮ್ಮ ಕರಾವಳಿ ತೀರವನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಯಾವ ವರ್ಷ ವಿಭಜನೆ ಮಾಡ್ತಾರೆ ಅಂತ ಕ್ವಶನ್ ಕೇಳಿದಾರ. ಆಪ್ಷನ್ ಎ 1850, ಆಪ್ಷನ್ ಬಿ 1860, ಆಪ್ಷನ್ ಸಿ 1870, ಆಪ್ಷನ್ ಡಿ 1800 ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ 1860ರೊಳಗೆ ನಮ್ಮ ಕರಾವಳಿಯನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜನೆ ಮಾಡ್ತಾರೆ. ಅದನ್ನು ವಿಭಜನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಬ್ರಿಟಿಷರು ಕರಾವಳಿಯನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು 1860ರೊಳಗೆ ವಿಭಜನೆಯನ್ನು ಮಾಡ್ತಾರೆ. ಇನ್ನು ಪ್ರಶ್ನೆ 57: ಉಡುಪಿ ಜಿಲ್ಲೆಯನ್ನು ಯಾವ ವರ್ಷ ರಚಿಸಲಾಯಿತು? ಇದು ಕೂಡ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆ. 1987, 1997, 2007, 2017 ಉಡುಪಿ ಜಿಲ್ಲೆಯನ್ನು ಯಾವ ವರ್ಷ ಇದನ್ನು ಮಾಡ್ತಾರಪ್ಪ ಅಂತಂದ್ರೆ 1997ರೊಳಗೆ ಜಿಲ್ಲೆ ಅಂತೇಳಿ ಉಡುಪಿಯನ್ನು ರಚನೆ ಮಾಡ್ತಾರೆ.
ಇನ್ನು 58ನೇ ಪ್ರಶ್ನೆ, ಪ್ರಶ್ನೆ 58, ಮೈಸೂರು ವಿಭಾಗದ ಹವಾಮಾನವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಮೈಸೂರು ವಿಭಾಗದೊಳಗಡೆ ಇರತಕ್ಕಂಥ ಹವಾಮಾನವನ್ನು ಏನೆಂದು ಕರೀತಾರೆ ಅಂದ್ರೆ ಕೇವಲ ಉಷ್ಣವಲಯ ಅಂತ ಕರೀತಾರ, ಕೇವಲ ಮಳೆ ಮಾರುತನ, ಉಷ್ಣವಲಯದ ಮಳೆ ಮಾರುತ ವಾತಾವರಣನ, ಕೇವಲ ಸಮಶೀತೋಷ್ಣ ವಲಯದ ವಾತಾವರಣನ ಅಂತಕ್ಕಂಥದ್ದು. ಮೈಸೂರೊಳಗಡೆ ಇರ್ತಕ್ಕಂಥ ಹವಾಮಾನವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇಲ್ಲಿದೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸಿ ಆಪ್ಷನ್, ಮೈಸೂರು ವಲಯದೊಳಗಡೆ ಇರ್ತಕ್ಕಂಥ ವಾತಾವರಣ ಎಂತದಂದ್ರೆ ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 59ನೇ ಪ್ರಶ್ನೆ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಹವಾಮಾನ ಅಂತ ಕ್ವಶನ್ ಕೇಳಿದ್ದಾರೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಹವಾಮಾನ ಹೇಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅದು ಎಂಥ ಹವಾಮಾನಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಕ್ವಶನ್ ಇದ್ದಂಗೆ ಇಲ್ಲಿ. ಆಪ್ಷನ್ ಎ ತೇವಯುತವಾಗಿರ್ತಕ್ಕಂಥ ಹವಾಮಾನ, ವನ ಹವಾಮಾನ, ಚಳಿ ಹವಾಮಾನ, ಉಷ್ಣ ಹವಾಮಾನ ಅಂತಕ್ಕಂಥದ್ದು. ಮಂಡ್ಯ ಮತ್ತು ಮೈಸೂರದೊಳಗಡೆ ಇರ್ತಕ್ಕಂಥ ಹವಾಮಾನ ಎಂಥದಪ್ಪ ಅಂತಂದ್ರೆ ವನವಾಗಿರ್ತಕ್ಕಂಥ ಹವಾಮಾನ ಅಂತಕ್ಕಂಥದ್ದು. ನೆಕ್ಸ್ಟ್ 60ನೇ ಪ್ರಶ್ನೆಯನ್ನು ಇಲ್ಲಿ ನಾವು ನೋಡೋದಾದರೆ, ಪ್ರಶ್ನೆ 60, ಮೈಸೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಮೈಸೂರು ವಿಭಾಗದೊಳಗಡೆ ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಆಪ್ಷನ್ ಎ ಮೈಸೂರು, ಬಿ ಉಡುಪಿ, ಸಿ ದಕ್ಷಿಣ ಕನ್ನಡ, ಡಿ ಮಂಡ್ಯ ಅಂತಕ್ಕಂಥದ್ದು. ಇದಕ್ಕೆ ಅಂದ್ರೆ ಮೈಸೂರು ವಿಭಾಗದೊಳಗಡೆ ಬರ್ತಕ್ಕಂತಹ ಜಿಲ್ಲೆಗಳ ಸಂಖ್ಯೆನೂ ಕೂಡ ಎಷ್ಟಪ್ಪ ಅಂತಂದ್ರೆ 9 ಜಿಲ್ಲೆಗಳು. ಅದರೊಳಗೆ ಅತ್ಯಂತ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಯಾವುದು ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿದ್ದಾರೆ. ಮೈಸೂರು ವಿಭಾಗದೊಳಗೆ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯತಕ್ಕಂಥ ಜಿಲ್ಲೆ ಯಾವುದಂತಂದ್ರೆ ಅದು ಮಂಡ್ಯ. ಮಂಡ್ಯ ಅಂತಕ್ಕಂಥದ್ದು ಮೈಸೂರು ವಿಭಾಗದೊಳಗೆ ಕಡಿಮೆ ಮಳೆಯನ್ನು ಪಡಿತೈತಿ ಅಂತಕ್ಕಂಥದ್ದು. ಇನ್ನು 61ನೇ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಮೈಸೂರು ವಿಭಾಗದೊಳಗಡೆ ಇರತಕ್ಕಂತಹ ಮೈಸೂರು ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಕೇವಲ ಭತ್ತ, ಆಪ್ಷನ್ ಬಿ ಕೇವಲ ರಾಗಿ, ಭತ್ತ, ರಾಗಿ, ಜೋಳ, ಸಿ ಆಪ್ಷನ್ ಡಿ ಕೇವಲ ಗೋಧಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಭತ್ತ, ರಾಗಿ, ಜೋಳ ಅಂತಕ್ಕಂಥದ್ದು. ಯಾವ ವಿಭಾಗ ಇದು? ಮೈಸೂರು ವಿಭಾಗದೊಳಗಡೆ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು. ಇನ್ನು ನೆಕ್ಸ್ಟ್ 62ನೇ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆ ಯಾವುದು ಅಂತ ಕೇಳಿದ್ದಾರೆ. ವಾಣಿಜ್ಯ ಬೆಳೆ ಅಂತಂದ್ರೆ ನಮಗೆ ಅದರಿಂದ ಏನಾಗಬೇಕಪ್ಪ ಅಂತಂದ್ರೆ ಹೆಚ್ಚಿನ ಲಾಭ ಅಮೌಂಟು ಸಿಗ್ತಾ ಇರಬೇಕು, ಅದು ಅಂಥದ್ದು ವಾಣಿಜ್ಯ ಬೆಳೆ. ಆಪ್ಷನ್ ಎ ಕೇವಲ ಕಾಫಿ, ಕೇವಲ ಕಬ್ಬು, ಕಾಫಿ, ಕಬ್ಬು, ತಂಬಾಕು, ಕೇವಲ ಭತ್ತ ಅಂತಕ್ಕಂಥದ್ದು. ಇಲ್ಲಿ ವಾಣಿಜ್ಯ ಬೆಳೆ ಅಂತಕ್ಕಂಥದ್ದನ್ನು ನೋಡಿದಾಗ ಕಾಫಿ, ಕಬ್ಬು ಮತ್ತು ತಂಬಾಕು ಅಂತಕ್ಕಂಥದ್ದು ಮೈಸೂರು ವಿಭಾಗದೊಳಗಡೆ ಬೆಳೆಯತಕ್ಕಂತಹ ಪ್ರಮುಖ ವಾಣಿಜ್ಯ ಬೆಳೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಪ್ರಶ್ನೆ 63ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿಯನ್ನು ಎಲ್ಲಿ ಬೆಳೆಯಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿಯನ್ನು ಎಲ್ಲಿ ಬೆಳೆಯಲಾಯಿತು ಅಂದ್ರೆ ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಕೊಡಗು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಚಿಕ್ಕಮಗಳೂರಿನೊಳಗಡೆ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಬೆಳೆಯಲಾಯಿತು. ಹಾಗಾಗಿ ನಾವು ಕಾಫಿಯ ನಾಡು ಅಂತ ಯಾವುದನ್ನು ಕರಿತೀವಪ್ಪ ಅಂದ್ರೆ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಅಂತ ಕೂಡ ಕರಿತೀವಿ. ಇನ್ನು ನೆಕ್ಸ್ಟ್ ಮೈಸೂರು ವಿಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮರಗಳನ್ನು ಬೆಳೀತಾರ, ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಮರಗಳು ಯಾವ್ಯಾವು ಅಂತಂದಾಗ ಆಪ್ಷನ್ ಎ ಕೇವಲ ತೇಗ, ಬಿ ಕೇವಲ ಶ್ರೀಗಂಧ, ಸಿ ತೇಗ, ಶ್ರೀಗಂಧ, ಹೊಂಗೆ, ಡಿ ಕೇವಲ ಬೀಟೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ತೇಗ, ಶ್ರೀಗಂಧ, ಹೊಂಗೆ ಮೈಸೂರು ವಿಭಾಗದೊಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖ ಮರಗಳು. ಇನ್ನು 65ನೇ ಪ್ರಶ್ನೆ 65, ಮೈಸೂರು ವಿಭಾಗದ ಅರಣ್ಯ ಉತ್ಪನ್ನ ಯಾವುದು? ಅರಣ್ಯದೊಳಗಡೆ ಸಿಗ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಕೇವಲ ಜೇನುತುಪ್ಪ, ಕೇವಲ ಗೋಂದು,
ಸಿ ಜೇನುತುಪ್ಪ, ಗೋಂದು ಅಂತಕ್ಕಂಥ ಮತ್ತು ಮೇನ ಕೇವಲ ಹಣ್ಣು ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಅರಣ್ಯ ಉತ್ಪನ್ನ ಯಾವುದಂದ್ರೆ ಮೈಸೂರು ಭಾಗದೊಳಗಡೆ ಸಿಗ್ತಕ್ಕಂಥದ್ದು ಜೇನುತುಪ್ಪ, ಗೋಂದು, ಮೇನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 66ನೇ ಪ್ರಶ್ನೆ, ಇದನ್ನು ಕ್ವಶನ್ ಕೇಳ್ತಾರೆ ನೋಡ್ರಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾವ ವಿಭಾಗದೊಳಗಡೆ ಇದೆ ಅಂತ ಕೇಳ್ತಾರೆ. ಇದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾವ ವಿಭಾಗದೊಳಗಡೆ ಇದೆ ಅಂತ ಕ್ವಶನ್ ಕೇಳ್ತಾರೆ. ಆಪ್ಷನ್ ಎ ಬೆಂಗಳೂರು ವಿಭಾಗ, ಆಪ್ಷನ್ ಸಿ ಮೈಸೂರು ವಿಭಾಗ, ಆಪ್ಷನ್ ಸಿ ಬೆಳಗಾವಿ ವಿಭಾಗ, ಆಪ್ಷನ್ ಡಿ ಕಲಬುರಗಿ ವಿಭಾಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇರುವುದು ಯಾವ ವಿಭಾಗ ಅಂತಂದ್ರೆ ಮೈಸೂರು ವಿಭಾಗದೊಳಗಡೆ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆ ಅಂತಕ್ಕಂಥದ್ದು. 66 ಆಯಿತು. ನೆಕ್ಸ್ಟ್ 67ನೇ ಪ್ರಶ್ನೆ 67, ಮೈಸೂರು ವಿಭಾಗದಲ್ಲಿ ವಾಸಿಸುವ ವನ್ಯಮೃಗ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಮೈಸೂರು ವಿಭಾಗದೊಳಗಡೆ ವಾಸಿಸುವ ವನ್ಯಮೃಗ ಯಾವುದು ಅಂತಂದ್ರೆ ಕೇವಲ ಹುಲಿ, ಕೇವಲ ಚಿರತೆ, ಹುಲಿ, ಚಿರತೆ, ಜಿಂಕೆ, ಕೇವಲ ಆನೆ. ಅಂದ್ರೆ ಮೈಸೂರು ವಿಭಾಗದೊಳಗಡೆ ಇರತಕ್ಕಂತಹ ಪ್ರಾಣಿಗಳು ಅಥವಾ ವನ್ಯಮೃಗಗಳು ಯಾವ್ಯಾವ ಅಂತ ಕ್ವಶನ್ ಕೇಳಿದಂಗೆ. ಹಂಗಂದ್ರೆ ಇಲ್ಲಿ ಹುಲಿನೂ ಇದೆ, ಜಿಂಕೆನೂ ಇದೆ ಮತ್ತು ಚಿರತೆನೂ ಇದೆ. ಯಾವ ವಿಭಾಗದೊಳಗೆ? ಮೈಸೂರು ವಿಭಾಗದೊಳಗಡೆ. ಬನ್ನೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಕ್ವಶನ್ನೇ. ಆಪ್ಷನ್ ಎ ಕುರಿ, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಕೋಳಿ, ಆಪ್ಷನ್ ಡಿ ಟಗರು ಅಂತಕ್ಕಂಥದ್ದು. ಇದಕ್ಕೆ ಬನ್ನೂರು ಕುರಿ ಅಥವಾ ಬನ್ನೂರು ಟಗರು ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಮ್ಮ ಆಪ್ಷನ್ 2 ಆಗಿದ್ದಾವೆ. ಬನ್ನೂರು ಕುರಿ ಅಂತಕ್ಕಂಥದಕ್ಕೆ ಫೇಮಸ್ ಆಗಿದೆ ಅಥವಾ ಕುರಿ ಮತ್ತು ಟಗರು ಅಂತಕ್ಕಂಥದಕ್ಕೆ ಫೇಮಸ್ ಯಾವುದಾಗಿದೆಪ್ಪ ಅಂತಂದ್ರೆ ಬನ್ನೂರು ಅಂತಕ್ಕಂಥದ್ದು. ಕಾವೇರಿ ನದಿಯು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಇದು ಕೂಡ ನಿಮಗೆ ಕ್ವಶನ್ ಗೊತ್ತಿದೆ. ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಕ್ವಶನ್ ಕೇಳಿದಾಗ ಆಪ್ಷನ್ ಎ ಮೈಸೂರು ಕೊಟ್ಟಿದ್ದಾನೆ, ಮಂಡ್ಯ ಕೊಟ್ಟಿದ್ದಾನೆ, ಕೊಡಗು ಕೊಟ್ಟಿದ್ದಾನೆ, ಚಾಮರಾಜನಗರ ಕೊಟ್ಟಿದ್ದಾನೆ. ಬಟ್ ಅದು ಹುಟ್ಟುವಂತಹ ಜಿಲ್ಲೆ ಯಾವುದಪ್ಪ ಅಂದ್ರೆ ಕೊಡಗು ಜಿಲ್ಲೆ. ಅಂದ್ರೆ ಎಲ್ಲಿಯಪ್ಪ ಅಂತಂದ್ರೆ ತಲಕಾವೇರಿ ಅಂತಕ್ಕಂತಹ ಸ್ಥಳದೊಳಗೆ ಆ ಕಾವೇರಿ ನದಿ ಏನಾಗುತ್ತಂತಂದ್ರೆ ಉಗಮ ಆಗುತ್ತೆ. ಅದು ಯಾವ ಜಿಲ್ಲೆ ಒಳಗೆ ಬರುತ್ತಪ್ಪ ಅಂದ್ರೆ ತಲಕಾವೇರಿ ಅಂತಕ್ಕಂಥದ್ದು ಕೊಡಗು ಜಿಲ್ಲೆಯೊಳಗೆ ಬರ್ತೈತಿ. ಕಾವೇರಿ ನದಿಯ ಉಗಮ ಸ್ಥಾನ ಅಂತ ಕೇಳಿದ್ರೆ ತಲಕಾವೇರಿ. ಕಾವೇರಿ ನದಿಯು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಕೇಳಿದಾಗ ಕೊಡಗು ಜಿಲ್ಲೆ ಅಂತಕ್ಕಂಥದ್ದು. ಇನ್ನು 70ನೇ ಪ್ರಶ್ನೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಯಾವ ನದಿಯ ಮೇಲಿನ ಜಲಪಾತಗಳು ಅಂತ ಕ್ವಶನ್ ಕೇಳಿದ್ದಾನೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಯಾವ ನದಿಯ ಮೇಲಿನ ಜಲಪಾತಗಳು ಅಂತ ಕ್ವಶನ್ ಕೇಳಿದಾಗ ಆಪ್ಷನ್ ಎ ಕಾವೇರಿ ನದಿಯ ಜಲಪಾತಗಳ, ಬಿ ಹೇಮಾವತಿ ನದಿಯ ಜಲಪಾತಗಳ, ನೇತ್ರಾವತಿ ನದಿಯ ಜಲಪಾತಗಳ, ಇಲ್ಲ ಕಪಿಲಾ ನದಿಯ ಜಲಪಾತಗಳ. ಈ ಗಗನಚುಕ್ಕಿ ಭರಚುಕ್ಕಿ ಅಂತಕ್ಕಂಥವು ಯಾವ ನದಿಯ ಜಲಪಾತಗಳು ಅಂತ ಬಂದಾಗ ಅವು ಕಾವೇರಿ ನದಿಯ ಜಲಪಾತಗಳು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು 71ನೇ ಪ್ರಶ್ನೆ 71 ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ದೊರೆಯುವ ಖನಿಜ ಯಾವುದು? ಮೈಸೂರು ವಿಭಾಗದೊಳಗಡೆ ದೊರೆಯತಕ್ಕಂಥ ಖನಿಜ ಯಾವುದಂದ್ರೆ ಆಪ್ಷನ್ ಎ ಕೇವಲ ಬಾಕ್ಸೈಟ್, ಆಪ್ಷನ್ ಬಿ ಕೇವಲ ಗ್ರಾನೈಟ್, ಆಪ್ಷನ್ ಸಿ ಬಾಕ್ಸೈಟ್, ಗ್ರಾನೈಟ್, ಮ್ಯಾಂಗನೀಸ್, ಆಪ್ಷನ್ ಡಿ ಕೇವಲ ಕಬ್ಬಿಣ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಬಾಕ್ಸೈಟ್, ಗ್ರಾನೈಟ್ ಮತ್ತು ಮ್ಯಾಂಗನೀಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದು. ಇನ್ನು 72ನೇ ಪ್ರಶ್ನೆಯನ್ನು ಇಲ್ಲಿ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 72, ಪ್ರಶ್ನೆ ಸಂಖ್ಯೆ 72, ಪೆಲಾಸೈಟ್ ಅಥವಾ ಪೆಲ್ಸೈಟ್ ಅದಿರು ಯಾವ ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಕೊಡಗು, ಬಿ ಹಾಸನ, ಸಿ ಮೈಸೂರು, ಡಿ ದಕ್ಷಿಣ ಕನ್ನಡ. ಈ ಪೆಲ್ಸೈಟ್ ಅಂತಕ್ಕಂಥದ್ದು ಕಂಡು ಬರುವುದು ಕೇವಲ ಎಲ್ಲಿಯಪ್ಪ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ರೊಳಗೆ ಮೈಸೂರು ರಾಜ್ಯದೊಳಗಡೆನೆ ಏನಾಗುತ್ತಪ್ಪ ಅಂತಂದ್ರೆ ಈ ಪೆಲ್ಸೈಟ್ ಅದಿರು ಅಲ್ಲಿ ಮಾತ್ರನೇ ಕಂಡು ಬರುತ್ತೆ ಅಂತಕ್ಕಂಥದ್ದು. ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳು ಯಾವುದಕ್ಕೆ ಹೆಸರುವಾಸಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಮೈಸೂರು ವಿಭಾಗದೊಳಗಡೆ ಇರತಕ್ಕಂಥ ಕರಾವಳಿ ಜಿಲ್ಲೆಗಳು ಯಾವುದಕ್ಕೆ ಹೆಸರುವಾಸಿ ಅಂತ ಬಂದಾಗ ಆಪ್ಷನ್ ಎ ಕೇವಲ ಕೃಷಿ, ಬಿ ಕೇವಲ ಮೀನುಗಾರಿಕೆ, ಸಿ ಸಮುದ್ರ ಮೀನುಗಾರಿಕೆ, ಡಿ ಕೇವಲ ಬಂದರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸಮುದ್ರ ಮೀನುಗಾರಿಕೆಗೆ ಮೈಸೂರು ವಿಭಾಗದೊಳಗಡೆ ಇರತಕ್ಕಂತಹ ಕರಾವಳಿ ಜಿಲ್ಲೆಗಳು ಏನಾಗಿದಾವಪ್ಪ ಅಂತಂದ್ರೆ ಪ್ರಮುಖ ಕಾರಣವಾಗಿವೆ ಅಥವಾ ಹೆಸರುವಾಸಿಯಾಗಿವೆ ಅಂತಕ್ಕಂಥದ್ದು. ಇನ್ನು 74ನೇ ಪ್ರಶ್ನೆ, ಮೈಸೂರು ವಿಭಾಗದ ಅರಣ್ಯ ಪ್ರದೇಶ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ.
ಮೈಸೂರು ವಿಭಾಗದ ಅರಣ್ಯ ಪ್ರದೇಶ ಯಾವುದು ಅಂತಕ್ಕಂಥದ್ದು ಅಂದಾಗ ಇಲ್ಲಿ ಮೈಸೂರು ವಿಭಾಗದೊಳಗಡೆ ಬರ್ತಕ್ಕಂಥ ಅರಣ್ಯ ಪ್ರದೇಶಗಳು ಯಾವ್ಯಾವು ಅಂತಂದಂಗೆ ಕೇವಲ ಬಂಡೀಪುರ ಒಂದೇ ಬರುತ್ತಾ? ಕೇವಲ ಬಂಡೀಪುರ, ಕೇವಲ ನಾಗರಹೊಳೆ, ಬಂಡೀಪುರ, ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟ ಮತ್ತು ಡಿ ಕೇವಲ ಪುಷ್ಪಗಿರಿ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದ್ರೆ ಯಾವುದಪ್ಪ ಅಂದ್ರೆ ಮೈಸೂರು ವಿಭಾಗದ ಅರಣ್ಯ ಪ್ರದೇಶ ಅಂತ ಬಂದಾಗ ಬಂಡೀಪುರ, ನಾಗರಹೊಳೆ, ಮಲೆ ಮಹದೇಶ್ವರ ಬೆಟ್ಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 75ನೇ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬುಡಕಟ್ಟು ಸಮುದಾಯ ಯಾವುದು? ಇದು ಹೆಚ್ಚು ನಮ್ಮ ಇನ್ನಿತರ ಪರೀಕ್ಷೆಗಳೊಳಗಡೆ ಆಗಿರ್ತಕ್ಕಂಥ ಕ್ವಶನ್ನು, ಅದಕ್ಕೆ ಇದನ್ನು ನಾವು ಸ್ಟಾರ್ ಮಾರ್ಕ್ಗಳು ಗುರುತಿಸ್ಕೊಂಡ್ರೂ ಪರವಾಗಿಲ್ಲ. ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬುಡಕಟ್ಟು ಸಮುದಾಯ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಎ ಕೊರಗ, ಬಿ ಸೋಲಿಗ, ಸಿ ಜೇನುಕುರುಬ, ಡಿ ಮಲೆ ಕುಡಿಯ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೈಸೂರು ವಿಭಾಗದೊಳಗಡೆ ಅತಿ ಹೆಚ್ಚು ಕಂಡು ಬರ್ತಕ್ಕಂತಹ ಬುಡಕಟ್ಟು ಸಮುದಾಯ ಯಾವುದಪ್ಪ ಅಂದ್ರೆ ಅದು ಜೇನುಕುರುಬ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 76ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ? ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ? ಇದು ಕೂಡ ಕ್ವಶನ್ ಕೇಳಿದ್ದಾರೆ ನೋಡಿ. ಹೆಂಗೆ ಕೇಳಿದ್ದಾರೆ? ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯಧಾಮವಿದೆ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ತುಮಕೂರು ಅಂತಕ್ಕಂಥದ್ದು. ಜೋಗಿಮಟ್ಟಿ ಅಂತಕ್ಕಂಥದ್ದು ಇರೋದು ಎಲ್ಲಪ್ಪ ಅಂತಂದ್ರೆ ಚಿತ್ರದುರ್ಗ ಅಂತಕ್ಕಂಥದ್ದು. ಜೋಗಿಮಟ್ಟಿ ಅಂತಕ್ಕಂಥದ್ದು ಎಲ್ಲೈತಿ? ಚಿತ್ರದುರ್ಗದೊಳಗಡೆ ಇರ್ತಕ್ಕಂಥ ಒಂದು ಅರಣ್ಯ ಧಾಮ. ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥ ಕ್ವಶನ್ ಕೇಳಿದ್ದಾರೆ. ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಅಂತ ಬಂದಾಗ ಆಪ್ಷನ್ ಎ ಕೆ ಶೇಷಾದ್ರಿ ಅಯ್ಯರ್, ಬಿ ಮಿರ್ಜಾ ಇಸ್ಮಾಯಿಲ್, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ನಾಲ್ವಡಿ ಕೃಷ್ಣರಾಜ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ನಾವು ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಕರೆಯುತ್ತೇವೆ. ಯಾರನ್ನು ಕರಿತೀವಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಕರೆಯುತ್ತೇವೆ. ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು? ಫಸ್ಟ್ನೇ ಭಾಗದೊಳಗಡೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ನಾವು. ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಅಂತಂದ್ರೆ ಬೆಂಕಿಯ ಬೆಲೆ, ಸತಿ ಸುಲೋಚನ, ಭಕ್ತ ಪ್ರಹ್ಲಾದ, ಹೇಮರೆಡ್ಡಿ ಮಲ್ಲಮ್ಮ ಅಂತ ಆಪ್ಷನ್ಗಳಿದ್ದಾವೆ. ಬಟ್ ಇದಕ್ಕಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸತಿ ಸುಲೋಚನ. ನಟ ಯಾರಪ್ಪ ಅಂತ ಬಂದಾಗ ಇದರೊಳಗಡೆ ಆ್ಯಕ್ಟಿಂಗ್ ಮಾಡಿದವರು ಅಥವಾ ನಟ ಯಾರು ಅಂತ ಬಂದಾಗ ಸುಬ್ಬಯ್ಯ ನಾಯ್ಡು ಅಂತಕ್ಕಂಥವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ನಟನೆಯನ್ನು ಮಾಡಿರ್ತಾರೆ. ಯಾವುದ್ರೊಳಗಪ್ಪ ಅಂತಂದ್ರೆ ಈ ಸತಿ ಸುಲೋಚನ ಅಂತಕ್ಕಂಥ ವಾಕ್ಚಿತ್ರದೊಳಗಡೆ ನಟನೆಯನ್ನು ನಟಿಸಿದಂಥವ್ರು ಅಂತಕ್ಕಂಥದ್ದು. ಜಾನಪದ ಲೋಕ ಎಲ್ಲಿದೆ ಅಂತಕ್ಕಂಥದ್ದು ಕೂಡ ಕ್ವಶನ್ನು ಬೇರೆ ರೂಪದೊಳಗಾಗಿದೆ. ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ಎಚ್ ಎಲ್ ನಾಗೇಗೌಡ ಅಂತ ಹೇಳಿದ್ವಿ ನಾವು. ಯಾರಂತ ಹೇಳಿದ್ವಿ? ಎಚ್ ಎಲ್ ನಾಗೇಗೌಡ ಅಂತ ಹೇಳಿದ್ವಿ. ಬಟ್ ಈಗ ಜಾನಪದ ಲೋಕ ಇರುವುದು ಎಲ್ಲಿ, ಜಾನಪದ ಲೋಕ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಮೈಸೂರು, ಬೆಂಗಳೂರು, ರಾಮನಗರ, ಮಂಡ್ಯ ಅಂತಕ್ಕಂಥದ್ದು. ಆ ಜಾನಪದ ಲೋಕ ಇರುವುದು ಎಲ್ಲಿಯಪ್ಪ ಅಂತಂದ್ರೆ ರಾಮನಗರದ ಒಳಗಡೆ ಅಂತಕ್ಕಂಥದ್ದು. ಇನ್ನು 80ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು ಅಂತ ಕೇಳಿದ್ದಾರೆ. ಬೆಂಗಳೂರು ವಿಭಾಗದೊಳಗಡೆ ಇರತಕ್ಕಂಥ ಅತಿ ಎತ್ತರದ ಬೆಟ್ಟ ಅಂತ ಬಂದಾಗ ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ ದೇವರಾಯನದುರ್ಗ ಬೆಟ್ಟ, ಆಪ್ಷನ್ ಸಿ ಹಾಲು ರಾಮೇಶ್ವರ ಗುಡ್ಡ, ಸಿ ಡಿ ಕೊಡಚಾದ್ರಿ ಬೆಟ್ಟ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಹಾಲು ರಾಮೇಶ್ವರ ಗುಡ್ಡ ಅಂತಕ್ಕಂಥದ್ದು ಎತ್ತರವಾಗಿರ್ತಕ್ಕಂಥ ಬೆಟ್ಟ. ಇನ್ನು ವಿಧಾನಸೌಧವನ್ನು ಯಾರು ನಿರ್ಮಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆನೇ. ಆಪ್ಷನ್ ಎ ಎಸ್ ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಕಡಿದಾಳ ಮಂಜಪ್ಪ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥವ್ರು ವಿಧಾನಸೌಧವನ್ನು ಅಥವಾ ವಿಧಾನಸೌಧದ ನಿರ್ಮಾತೃ ಅಂತಕ್ಕಂಥದ್ದು. 82 ಇದು ಕೂಡ ಆಗಿದೆ ಮೇಲ್ಗಡೆನೆ, ನಿನ್ನೆ 1ರಿಂದ 50ನೇ ಪ್ರಶ್ನೆ ಒಳಗೆ ಬಂದಿದೆ ನೋಡಿ. ಈ ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ರಾಜಕಾರಣಿ ಯಾರು ಅಂತ ಕೇಳಿದರು. ಅಲ್ಲಿ ಏನು ಕೇಳಿದ್ರಪ್ಪ ಅಂತಂದ್ರೆ ಶಾಂತವೇರಿ ಗೋಪಾಲಗೌಡರು ಯಾವುದಕ್ಕೆ ಹೆಸರುವಾಸಿ ಅಂತ ಕ್ವಶನ್ ಕೇಳಿದರು. ಆವಾಗ ಅಲ್ಲಿ ಏನು ಹೇಳಿದರು? ಕಾಗೋಡು ಭೂ ಚಳುವಳಿ ಅಂತಕ್ಕಂಥ ಈ ಚಳುವಳಿಯೊಳಗೆ ಅವರು ಪ್ರಮುಖ ತಮ್ಮ ಪಾತ್ರವನ್ನು ವಹಿಸ್ಕೊಂಡಿದ್ದರು ಅಂತಕ್ಕಂಥದ್ದು. ಇಲ್ಲಿ ಕ್ವಶನ್ ಏನು ಕೇಳಿದ್ದೀವಪ್ಪ ಅಂತಂದ್ರೆ ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ರಾಜಕಾರಣಿ ಯಾರು ಅಂತ ಬಂದಾಗ
ಎಸ್ ನಿಜಲಿಂಗಪ್ಪ, ಕಡ್ಡಿದಾಳ ಮಂಜಪ್ಪ, ಶಾಂತವೇರಿ ಗೋಪಾಲಗೌಡ, ಡಿ ರಾಮಕೃಷ್ಣ ಹೆಗಡೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಶಾಂತವೇರಿ ಗೋಪಾಲಗೌಡರು ಯಾವುದಕ್ಕೆ ಸಂಬಂಧಪಟ್ಟಾರಪ್ಪ ಅಂದ್ರೆ ಕಾಗೋಡು ಭೂ ಚಳವಳಿಗೆ ಪ್ರಸಿದ್ಧರು ಅಂತಕ್ಕಂಥದ್ದು. ಇನ್ನು ಬೆಂಗಳೂರು ವಿಭಾಗದೊಳಗಡೆ ಅಥವಾ ಬೆಂಗಳೂರು ವಿಭಾಗದಲ್ಲಿ ರೇಷ್ಮೆಯನ್ನು ಉತ್ಪಾದಿಸುವುದಕ್ಕಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಜಿಲ್ಲೆ ಎ ಶಿವಮೊಗ್ಗ, ಬಿ ದಾವಣಗೆರೆ, ಸಿ ರಾಮನಗರ, ಡಿ ಚಿತ್ರದುರ್ಗ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರೇಷ್ಮೆ ಉತ್ಪಾದನೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ ಯಾವುದಂದ್ರೆ ಅದು ರಾಮನಗರ. ಇನ್ನು 84ನೇ ಪ್ರಶ್ನೆ, ಯಾವ ನದಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತವನ್ನು ರೂಪಿಸಿದೆ? ಇದು ಕೂಡ ನಿಮಗೆ ಈಗ ಆಲ್ರೆಡಿ ಗೊತ್ತಿರತಕ್ಕಂಥ ಪ್ರಶ್ನೆನೇ. ಜೋಗ ಜಲಪಾತವನ್ನು ನಿರ್ಮಿಸಿರ್ತಕ್ಕಂಥ ನದಿ ಯಾವುದು ಅಂತ ಕ್ವಶನ್ನು. ಕಾವೇರಿ ನದಿ, ತುಂಗಭದ್ರಾ ನದಿ, ಶರಾವತಿ ನದಿ ಮತ್ತು ನೇತ್ರಾವತಿ ನದಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಶರಾವತಿ ಜೋಗ ಜಲಪಾತ ಅಂತಕ್ಕಂಥದ್ದನ್ನು ನಿರ್ಮಿಸಿರ್ತಕ್ಕಂಥ ನದಿ ಶರಾವತಿ ನದಿ. ಬೆಂಗಳೂರು ವಿಭಾಗದಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳು ಎಲ್ಲಿವೆ? ಬೆಂಗಳೂರು ವಿಭಾಗದೊಳಗೆ ಕಬ್ಬಿಣದ ಅದಿರು ನಿಕ್ಷೇಪಗಳು ಎಲ್ಲಿವೆ ಅಂತಕ್ಕಂಥ ಕ್ವಶನ್ ಇದೆ. ಆಪ್ಷನ್ ಎ ಕೋಲಾರ ಮತ್ತು ಹಾಸನ, ಆಪ್ಷನ್ ಬಿ ತುಮಕೂರು ಮತ್ತು ಚಿತ್ರದುರ್ಗ, ಸಿ ಮಂಡ್ಯ ಮತ್ತು ಚಾಮರಾಜನಗರ, ಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ತುಮಕೂರು ಮತ್ತು ಚಿತ್ರದುರ್ಗದೊಳಗೆ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡು ಬರ್ತಾವೆ. ಎಲ್ಲಿ? ತುಮಕೂರು ಮತ್ತು ಚಿತ್ರದುರ್ಗದೊಳಗಡೆ. ಇನ್ನು 86ನೇ ಪ್ರಶ್ನೆ, ಕಲಬುರಗಿ ವಿಭಾಗದಲ್ಲಿ ಆರಂಭದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು ಅಂತಕ್ಕಂಥದ್ದು. ಕಲಬುರಗಿ ವಿಭಾಗದೊಳಗೆ ಆರಂಭದೊಳಗೆ ಅಂದ್ರೆ ಮೊದಲನೇಗೆ ಎಷ್ಟು ಜಿಲ್ಲೆಗಳು ಇದ್ದವು ಅಂತ ಬಂದಾಗ 4 ಜಿಲ್ಲೆಗಳು ಇದ್ದವು ಅಂತಕ್ಕಂಥದ್ದು ನಮಗೆ ನೆನಪಿರಬೇಕು. ಹಾಗಾದರೆ ಈಗ ಕಲಬುರಗಿ ವಿಭಾಗದೊಳಗಡೆ ಎಷ್ಟು ಜಿಲ್ಲೆಗಳಿದಾವೆ ಅಂತೇಳಿ ನೀವೇನು ಮಾಡಿರಪ್ಪ ಅಂತಂದ್ರೆ ಉತ್ತರವನ್ನು ನಮ್ಗೆ ಕಮೆಂಟ್ದೊಳಗೆ ತಿಳಿಸ್ಬೇಕು. ಈಗ ಪ್ರಸ್ತುತ ಕಲಬುರಗಿ ಜಿಲ್ಲೆಯೊಳಗೆ ಎಷ್ಟು ಜಿಲ್ಲೆಗಳಿದ್ದಾವೆ? ಕಲಬುರಗಿ ಜಿಲ್ಲೆ ಅಥವಾ ಕಲಬುರಗಿ ವಿಭಾಗದೊಳಗೆ ಎಷ್ಟು ಜಿಲ್ಲೆಗಳದಾವು? ಯಾವ ವಿಭಾಗ ಅಂತ ಬಂದಾಗ ಕಲಬುರಗಿ ವಿಭಾಗ. ಇದನ್ನು ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ಬೇಕು. ಯಾರು ನನ್ನ ಕ್ಲಾಸ್ಗಳನ್ನು ಪ್ರತಿದಿನ ನೋಡ್ತಾ ಇರ್ತಾರಲ್ಲ ಅಂಥ ಸ್ಪರ್ಧಾರ್ಥಿಗಳು ಈ ಕಲಬುರಗಿ ವಿಭಾಗದೊಳಗಡೆ ಪ್ರಸ್ತುತ ಇರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ತಿಳಿಸ್ಬೇಕು. ಮತ್ತು ಅವು ಯಾವ್ಯಾವ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿದರೂ ಕೂಡ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ 87ನೇ ಪ್ರಶ್ನೆ, ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಥವಾ ರಚಿಸಲಾಯಿತು ಅಂತಕ್ಕಂಥದ್ದು. ಇದನ್ನು ಕೂಡ ಕ್ವಶನ್ ಹೆಂಗೆ ಕೇಳಿದಾರೆ ನೋಡ್ರಿ. ರಾಯಚೂರು ಜಿಲ್ಲೆಯಿಂದ ವಿಭಜನೆಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ. ಯಾವ ವರ್ಷದಲ್ಲಿ ಕೊಪ್ಪಳ ಜಿಲ್ಲೆ ರಚನೆ ಆಯಿತು ಅಂತ ಬಂದಾಗ ಆಪ್ಷನ್ ಎ 2009, 2001, 1997, 1956. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1997. 1997ರೊಳಗಡೆನೇ ಏನಾಗಿದಾವಪ್ಪ ಅಂದ್ರೆ ಅತಿ ಹೆಚ್ಚು ಜಿಲ್ಲೆಗಳು ರಚನೆಗೊಂಡಿದ್ದಾವೆ ಅಂತಕ್ಕಂಥದ್ದು. ಇನ್ನು 88ನೇ ಪ್ರಶ್ನೆ 88, ಯಾದಗಿರಿ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು? ನೋಡಿರಿ, ಯಾದಗಿರಿ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು ಅಂತ ಕ್ವಶನ್ನು. ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ ಡಿ ಕೊಪ್ಪಳ. ಯಾದಗಿರಿ ಜಿಲ್ಲೆ ಅಂತಕ್ಕಂಥದ್ದನ್ನು ಯಾವ ಜಿಲ್ಲೆಯಿಂದ ವಿಭಜನೆ ಮಾಡ್ಯಾರಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಿಂದ ಏನು ಮಾಡಲಾಗಿದೆ, ಆ ಯಾದಗಿರಿ ಜಿಲ್ಲೆಯನ್ನು ವಿಭಜನೆ ಮಾಡಲಾಗಿದೆ. ಇನ್ನು ವಿಜಯನಗರ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು ಅಂತ ಕ್ವಶನ್ನು. ಇದು ಇತ್ತೀಚೆಗೆ ರಚನೆಯಾಗಿರ್ತಕ್ಕಂಥ ಜಿಲ್ಲೆ, 31ನೇ ಜಿಲ್ಲೆ. ಅದು ಯಾವ ಜಿಲ್ಲೆಯಪ್ಪ ಅಂತ ಬಂದಾಗ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಅಂತಕ್ಕಂಥ ಜಿಲ್ಲೆಯನ್ನು ಏನು ಮಾಡಿದ್ದೀವಿ, ರಚನೆ ಮಾಡಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಅಂತ ಕೇಳಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದ ಅವಶೇಷಗಳನ್ನು ಈ ವಿಭಾಗದ ಜಿಲ್ಲೆಗಳಲ್ಲಿ ಅಂತ ಇದೆ. ಬಟ್ ಇಲ್ಲಿ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಕಲಬುರಗಿ ವಿಭಾಗದೊಳಗಡೆ ಬರ್ತಕ್ಕಂಥ ಸ್ಥಳಗಳೇ. ಇಲ್ಲಿ
ಏನಪ್ಪ ಅಂದರೆ ಇತಿಹಾಸ ಪೂರ್ವ ಕಾಲದ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಅಂತ ಕ್ವಶನ್ ಕೇಳಿದಾಗ ಈ ಮೇಲಿನ ಎಲ್ಲವೂ ಕೊಡಕ್ಕೆ ಹೋಗಿ ಹೆಂಗೆ ಕೊಟ್ಟಿದ್ದಾನೆ ನೋಡವ, ಈ ವಿಭಾಗದ ಜಿಲ್ಲೆಗಳಲ್ಲಿ ಅಂತಕ್ಕಂಥ ಉತ್ತರವನ್ನು ಇಟ್ಟಿದ್ದಾನೆ. ಬಟ್ ಅಲ್ಲಿ ಈ ಮೇಲಿನ ಎಲ್ಲವುಗಳಲ್ಲಿ ಕೂಡ ಇದ್ರೂ ಕೂಡ ಏನಾಗಲ್ಲ, ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಮೇಲಿನ ಎಲ್ಲ ಅಂತಕ್ಕಂಥದ್ದು ಕೂಡ. ಇನ್ನು ನೆಕ್ಸ್ಟ್ 91ನೇ ಪ್ರಶ್ನೆ, ಅಶೋಕನ ಶಿಲಾಶಾಸನಗಳು ಕಲಬುರಗಿ ವಿಭಾಗದ ಯಾವ ಪ್ರದೇಶದಲ್ಲಿ ಕಂಡು ಬಂದಿವೆ ಅಂತಕ್ಕಂಥದ್ದು. ಅಶೋಕನ ಶಿಲಾಶಾಸನಗಳು ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಸನ್ನತಿ, ಸಿ ಮೊಳಕೇಡ, ಡಿ ಬಸವ ಕಲ್ಯಾಣ. ಎಲ್ಲಿ ಕಂಡು ಬಂದವು ಅಶೋಕನು ಅಂತ ಬಂದಾಗ ಸನ್ನತಿ ಅಂತಕ್ಕಂಥ ಸ್ಥಳದೊಳಗೆ ಅಶೋಕನ ಶಿಲಾಶಾಸನಗಳು ಕಂಡು ಬಂದವು. ಎಲ್ಲಿ? ಸನ್ನತಿ ಅಂತಕ್ಕಂಥದ್ರೊಳಗೆ. 92ನೇ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ. ರಾಷ್ಟ್ರಕೂಟ ಅಂತ ಬಂದಾಗ ಅವ್ರ ಹೆಸರಿನಿಂದನೇ ಕರಿತೀವಿ, ಅವ್ರನ್ನ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಹಾಗಾದರೆ ಇಲ್ಲಿ ಅವರ ರಾಜಧಾನಿ ಯಾವುದಂತಂದ್ರೆ ಮಾನ್ಯಕೇಟ ಅಥವಾ ಮೊಳಕೇಡ ಅಂತಕ್ಕಂಥದ್ದು. ಮಾನ್ಯಕೇಟದ ರಾಷ್ಟ್ರಕೂಟರು ಬಾದಾಮಿಯ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ತಲಕಾಡಿನ ಗಂಗರು, ವಿಜಯನಗರದ ಅರಸರು ಅಂತಕ್ಕಂಥದ್ದು. ಈ ರೀತಿಯಾಗಿ ಅವರ ರಾಜಧಾನಿಗಳನ್ನು ಅವರ ಹೆಸರಿನ ಮುಂದಿಟ್ಟುಕೊಂಡೇ ಕರೀತಾರೆ. ಹಾಗಾಗಿ ಇಲ್ಲಿ ಇವರನ್ನು ಕೂಡ ನಾವೇನಂತ ಕರಿತೀವಪ್ಪ ಅಂದ್ರೆ ಮಾನ್ಯಕೇಟದ ರಾಷ್ಟ್ರಕೂಟರು ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇನ್ನು ನೆಕ್ಸ್ಟ್ 93ನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು? ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಅಂತ ಬಂದಾಗ ಆಪ್ಷನ್ ಎ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಸನ್ನತಿ, ಆಪ್ಷನ್ ಸಿ ಮಾನ್ಯಕೇಟ, ಆಪ್ಷನ್ ಡಿ ಬಸವ ಕಲ್ಯಾಣ. ಇವರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಮಾನ್ಯಕೇಟ ಅಥವಾ ಕಲ್ಯಾಣದ ಚಾಲುಕ್ಯರ ರಾಜಧಾನಿ ಯಾವುದಂದ್ರೆ ಅದು ಬಸವ ಕಲ್ಯಾಣ ಅಂತಕ್ಕಂಥದ್ದು. 94ನೇ ಪ್ರಶ್ನೆ, ವಚನ ಚಳವಳಿಯ ಕೇಂದ್ರ ಯಾವುದು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ. ಈ ವಚನ ಚಳವಳಿಯ ಕೇಂದ್ರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಹಂಪಿ, ಸನ್ನತಿ, ಮಾನ್ಯಕೇಟ, ಕಲ್ಯಾಣ. ಕಲ್ಯಾಣವನ್ನು ನಾವೇನಂತ ಕರಿತೀವಿ? ಕಲ್ಯಾಣ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಕಲ್ಯಾಣ ಅಂತಂದ್ರೆ ಬಸವ ಕಲ್ಯಾಣ ಅಂತಂದಂಗೆ. ಕಲ್ಯಾಣ ಅಂದ್ರೆ ಏನಂದಂಗೆ ಬಸವ ಕಲ್ಯಾಣ ಅಂತಕ್ಕಂಥ ಸ್ಥಳಕ್ಕೆ ಕಲ್ಯಾಣ ಅಂತಲೇ ಕರಿತೀವಿ. ಈ ಬಸವ ಕಲ್ಯಾಣನ ನಾವು ಏನಂತ ಕರಿತೀವಪ್ಪ ಅಂದ್ರೆ ವಚನ ಚಳವಳಿಯ ಕೇಂದ್ರ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಇನ್ನು 95ನೇ ಪ್ರಶ್ನೆ, ಬಹುಮನಿ ಅರಸರ ರಾಜಧಾನಿ ಯಾವುದು? ಬಹುಮನಿ ಸುಲ್ತಾನರು ಅಂತ ಬರ್ತಾರೆ. ಬಹುಮನಿ ಸುಲ್ತಾನರ ರಾಜಧಾನಿ ಅಂತ ಬಂದಾಗ ಆಪ್ಷನ್ ಎ ಹಂಪಿ, ಕಲಬುರ್ಗಿ, ಮೊಳಕೇಡ, ಬಸವ ಕಲ್ಯಾಣ ಅಂತಕ್ಕಂಥದ್ದು. ಇವರ ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರೆ ಕಲಬುರ್ಗಿ ಇವರ ರಾಜಧಾನಿ ಆಗಿತ್ತು. ಈ ಬಹುಮನಿ ಸುಲ್ತಾನರ ಸ್ಥಾಪಕ ಯಾರಪ್ಪ ಅಂತ ಬಂದಾಗ ಬಹುಮನಿ ಸುಲ್ತಾನರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತಕ್ಕಂಥವ್ನು ಏನಪ್ಪ ಅಂತಂದ್ರೆ ಬಹುಮನಿ ಸುಲ್ತಾನರ ಸ್ಥಾಪಕ ಅಂತಕ್ಕಂಥವನು. ರಾಜಧಾನಿ ಅಂತ ಬಂದಾಗ ಕಲಬುರ್ಗಿ ಅಂತಕ್ಕಂಥದ್ದು ಇವರ ರಾಜಧಾನಿ. 96ನೇ ಪ್ರಶ್ನೆ 96, ನಿಜಾಂ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ಯಾವ ವರ್ಷದಲ್ಲಿ ವಿಲೀನಗೊಂಡಿತು? ಆ ನಿಜಾಂ ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ಯಾವ ವರ್ಷದಲ್ಲಿ ವಿಲೀನಗೊಂಡಿತು ಅಂತಕ್ಕಂಥದ್ದು ಕ್ವಶನ್ ಇದೆ. ಈ ಇಸ್ವಿಯನ್ನು ನೆನ್ಪಿಟ್ಕೋಬೇಕು. ನಮ್ಮ ಎಕ್ಸಾಮ್ದೊಳಗಡೆ ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. 1948, 1956, 1997, 2009. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ಹೈದರಾಬಾದ್ನ ನಿಜಾಮ 1948 ನಮ್ಮ ಭಾರತೀಯ ಸಂಸ್ಥಾನಕ್ಕೆ ಅಥವಾ ನಮ್ಮ ಭಾರತೀಯ ಗಣರಾಜ್ಯದೊಳಗೆ ಏನಾಗಕ್ಕೆ ಸ್ಟಾರ್ಟ್ ಆಗ್ತಾನಪ್ಪ ಅಂದ್ರೆ ವಿಲೀನ ಆಗ್ತಾನೆ. ಅಲ್ಲಿವರೆಗೂ ಅವ್ರ ರಾಜ್ಯ ಏನಾಗಿರ್ತಾನಪ್ಪ ಅಂತಂದ್ರೆ ತಟಸ್ಥವಾಗಿರ್ತಾನೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಜ್ಯಗಳೊಂದಿಗೆ ವಿಲೀನ ಆಗಿರೋದಿಲ್ಲ. ಕೊನೆಗೆ ಹೈದರಾಬಾದಿನ ನಿಜಾಮ 1948 ನಮ್ಮ ಭಾರತದ ಗಣರಾಜ್ಯದೊಳಗೆ ಬಂದು ವಿಲೀನ ಆಗ್ತಾನ ಅಂತಕ್ಕಂಥದ್ದು. ಇನ್ನು 97ನೇ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ ಯಾವ ವರ್ಷದಲ್ಲಿ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದೊಳಗೆ ವಿಲೀನ ಆಗ್ತವೆ? ರಾಜ್ಯ ಪುನರ್ವಿಂಗಡಣೆ ಆಯಿತು. ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ ಯಾವ ವರ್ಷದಲ್ಲಿ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನವಾದವು ಅಂತಂದ್ರೆ ಆಪ್ಷನ್ ಎ 1948, 1956, 1997, 2009. ಎಷ್ಟರೊಳಗೆ ವಿಲೀನ ಆಗ್ತಾವಪ್ಪ ಕರ್ನಾಟಕದೊಳಗಂದ್ರೆ 1956 ವಿಲೀನ ಆಗ್ತವೆ. ಇನ್ನು 98ನೇ ಪ್ರಶ್ನೆ, ಹರಪ್ಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪುರ ಯಾರು ಅಂತ ಕೇಳಿದ್ದಾರೆ. ಇವರು ಯಾರು ಅಪ್ಪ ಅಂತಂದ್ರೆ ಹೇಗೆ ನಾವು ಅಲ್ಲಿ ಮೇಲ್ಗಡೆ ಒಂದು ಪಾಳೆಗಾರರು ಅಂತಕ್ಕಂಥ ಕ್ವಶನನ್ನು ನೋಡಿದ್ವಿ, ಇವರು ಕೂಡ ಈ ಹರಪ್ಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪುರ ಅಂತಕ್ಕಂಥವ್ರು ಏನಪ್ಪ ಅಂತಂದ್ರೆ ಇವರು ಕೂಡ
ಪಾಳೆಗಾರರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಇನ್ನು 99ನೇ ಪ್ರಶ್ನೆ, ಸುರಪುರವನ್ನು ಬ್ರಿಟಿಷರು ಯಾರಿಗೆ ನೀಡ್ತಾರ? ಸುರಪುರದ ವೆಂಕಟಪ್ಪ ನಾಯಕ ಅಂತಕ್ಕಂಥ ನಾಯಕ ಏನಾಗಿರ್ತಾನಪ್ಪ ಅಂದರೆ ಇಲ್ಲಿ ಪ್ರಸಿದ್ಧ ಆಗಿರ್ತಾನೆ, ಹೌದಿಲ್ಲ? ಈ ಪ್ರಸಿದ್ಧನಾಗಿರ್ತಕ್ಕಂಥ ಸುರಪುರವನ್ನು ಬ್ರಿಟಿಷರು ಯಾರಿಗೆ ನೀಡ್ತಾರಪ್ಪ ಅಂತ ಬಂದಾಗ ಬ್ರಿಟಿಷರು ಆಪ್ಷನ್ ಎ ಮೈಸೂರು ಅರಸರಿಗೆ ನೀಡ್ತಾರ, ಮರಾಠರಿಗೆ ನೀಡ್ತಾರ, ಹೈದರಾಬಾದ್ ನಿಜಾಮನಿಗೆ ನೀಡ್ತಾರ, ಪೇಶ್ವೆಗಳಿಗೆ ನೀಡ್ತಾರ. ಇದು ಸುರಪುರ ಅಂತಕ್ಕಂಥ ನಗರವನ್ನು ಬ್ರಿಟಿಷರು ಯಾರಿಗೆ ನೀಡ್ತಾರಪ್ಪ ಅಂತಂದ್ರೆ ಹೈದರಾಬಾದಿನ ನಿಜಾಮನಿಗೆ ನೀಡಿ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನು 100ನೇ ಪ್ರಶ್ನೆ ಸಂಖ್ಯೆ 100, ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದ ಪ್ರಮುಖ ನೇತಾರರು ಯಾರು ಅಂತ ಕ್ವಶನ್ ಕೇಳ್ತಾರೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದ ಪ್ರಮುಖ ನೇತಾರರು ಅಂತ ಬಂದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಇನ್ನೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ನೋಡೋಣ ಎಷ್ಟಾಗುತ್ತೆ. ನಿಜಾಮರ ಖಾಸಗಿ ಸೈನ್ಯದ ಹೆಸರೇನು? ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ ನಮ್ಮ ಎಕ್ಸಾಮ್ದೊಳಗಡೆ, TET ಒಳಗಡೆ ಕೇಳಿದ್ದಾರೆ. ನಿಜಾಮರ ಖಾಸಗಿ ಸೈನ್ಯದ ಹೆಸರೇನು? ಆಪ್ಷನ್ ಎ ಸಿಪಾಯಿಗಳು, ರಜಾಕರು, ಪಠಾಣರು, ರೋಹಿಲರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ರಜಾಕರು. ನಿಜಾಮರ ಖಾಸಗಿ ಸೈನ್ಯದ ಹೆಸರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ರಜಾಕರು ಅಂತ ಕರಿತಾ ಇದ್ದೀವಿ. ಇನ್ನು 102ನೇ ಪ್ರಶ್ನೆ, ಹೈದರಾಬಾದ್ ನಿಜಾಮ್ ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ಯಾವ ದಿನಾಂಕ ಸಹಿತ ಕೇಳಿದ್ರು ನೋಡಿ ಇಲ್ಲಿ ವಾಪಸ್. ಅಲ್ಲಿ ಮೇಲ್ಗಡೆ ಹೈದರಾಬಾದ್ ನಿಜಾಮ ತನ್ನ ಸಂಸ್ಥಾನವನ್ನು ಭಾರತದ ಗಣರಾಜ್ಯದೊಳಗಡೆ ಎಷ್ಟರೊಳಗಡೆ ವಿಲೀನ ಮಾಡಿದ ಅಂತಕ್ಕಂಥದ್ದನ್ನು ನೋಡಿದ್ವಿ. ಅಲ್ಲಿ ಏನಿತ್ತು 1948 ಅಂತಿತ್ತು. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ದಿನಾಂಕ ಸಹಿತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ದಿನಾಂಕ ಸಹಿತ ಅಂತ ಬಂದಾಗ ಸೆಪ್ಟೆಂಬರ್ 17, 1948 ಆ ಹೈದರಾಬಾದ್ ನಿಜಾಮ ತನ್ನ ಸಂಸ್ಥಾನವನ್ನು ನಮ್ಮ ಭಾರತದ ಗಣರಾಜ್ಯದ ಜೊತೆ ವಿಲೀನ ಮಾಡ್ತಾನೆ. ಯಾವಾಗ ಅಂದ್ರೆ ಸೆಪ್ಟೆಂಬರ್ 17, 1948. ಇನ್ನು 98ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಯಾವ ವರ್ಷದೊಳಗಡೆ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು. 98ನೇ ತಿದ್ದುಪಡಿ ಅಂತ ಬಂದಾಗ ಅದು ಎಷ್ಟರೊಳಗೆ ಬರುತ್ತಪ್ಪ ಅಂತಂದ್ರೆ 2012 ಜಾರಿಗೆ ತರಲಾಗ್ತೀವಿ 98ನೇ ಸಂವಿಧಾನಿಕ ತಿದ್ದುಪಡಿಯನ್ನು. ಇನ್ನು 104ನೇ ಪ್ರಶ್ನೆ, ಕಾರಂಜಾ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕಾರಂಜಾ ಆಣೆಕಟ್ಟು ಅಂತಕ್ಕಂಥದ್ದು ಯಾವ ಜಿಲ್ಲೆ ಒಳಗೈತಿ ಅಂತಂದ್ರೆ ಅದು ಬೀದರ್ ಜಿಲ್ಲೆ ಒಳಗೈತಿ. ಕಾರಂಜಾ ಅಂತಕ್ಕಂಥ ನದಿ ಯಾವ ನದಿ? ಕಾರಂಜಾ ಅಂತಕ್ಕಂಥ ನದಿ ಮಾಂಜ್ರಾ ಅಂತಕ್ಕಂಥ ನದಿನೂ ಕೂಡ ಅದರ ಉಪನದಿ ಅಂತಕ್ಕಂಥದ್ದು. ಕಾರಂಜಾ ನದಿ ಅಥವಾ ಮಾಂಜ್ರಾ ನದಿಗೆ ಅಂತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕಾರಂಜಾ ಆಣೆಕಟ್ಟು ಅಂತಕ್ಕಂಥದ್ದು ಯಾವ ಜಿಲ್ಲೆ ಕೇಳಿದ್ದಾರೆ? ಇಲ್ಲಿ ಬೀದರ್ ಜಿಲ್ಲೆ ಅಂತಕ್ಕಂಥದ್ದು ನಮಗೆ ನೆನಪಿರಬೇಕು. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆ ಯಾವುದು ಅಂತ ಬಂದಾಗ ಭತ್ತ ಅಂತಕ್ಕಂಥದ್ದು ನಮಗೆ ನೆನಪಿರಬೇಕು. ಇಲ್ಲಿ ಭತ್ತಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆಗಳು ಅಂತ ಬಂದಾಗ ಕೊಪ್ಪಳ ಮತ್ತು ರಾಯಚೂರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 106ನೇ ಪ್ರಶ್ನೆ, ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ವಿಸ್ತಾರವಾದ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅರಣ್ಯ ಪ್ರದೇಶ ಅಂತ ಬಂದಾಗ ಇಲ್ಲಿ ಕಲಬುರಗಿ ವಿಭಾಗದೊಳಗೆ ಬೀದರ್, ಬಳ್ಳಾರಿ, ಕೊಪ್ಪಳ, ರಾಯಚೂರು ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬಳ್ಳಾರಿ. ಅತಿ ಹೆಚ್ಚು ವಿಸ್ತಾರವಾದ ಅರಣ್ಯ ಪ್ರದೇಶ ಅಂತ ಬಂದಾಗ ಬಳ್ಳಾರಿ ಅಂತಕ್ಕಂಥದ್ದು. 107 ರಾಯಚೂರು ಜಿಲ್ಲೆಯಲ್ಲಿ ದೊರೆಯುವ ಪ್ರಮುಖ ಖನಿಜ ಯಾವುದು ಅಂತ ಬಂದಾಗ ಆಪ್ಷನ್ ಎ ಕಬ್ಬಿಣದ ಅದಿರು ದೊರೆಯುತ್ತಾ, ಬಿ ಮ್ಯಾಂಗನೀಸ್ ದೊರೆಯುತ್ತಾ, ಸಿ ಚಿನ್ನ ದೊರೆಯುತ್ತಾ, ಡಿ ಸುಣ್ಣದ ಕಲ್ಲು ದೊರೆಯುತ್ತಾ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಚಿನ್ನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ದೊರೆಯತಕ್ಕಂಥದ್ದು ಅಂತಕ್ಕಂಥದ್ದು. 108 ಪ್ರಶ್ನೆ 108, ಈ ಕ್ವಶನ್ ಕೇಳಿದ್ದಾರೆ ನೋಡಿ. TETಗೆ ಹೊಂದಿಸಿ ಬರೆಯೋದ್ರೊಳಗೆ ಈ ಕ್ವಶನ್ ಕೇಳಿದರು. TETಗೆ ಆಯಿತು, KAದವರು ಕೂಡ ಈ ಕ್ವಶನನ್ನು ಕೇಳಿದರು. ಯಾವಾಗಂದ್ರೆ ವಿವಿಧ ಇಲಾಖೆಗಳೊಳಗಡೆ ನಡೆದಿರ್ತಕ್ಕಂಥ ಗ್ರೂಪ್ ಬಿ ಇದು FDA SDA ಪ್ರಶ್ನೆ ಒಳಗೆ ಈ ಕ್ವಶನನ್ನು ಕೇಳಿದರು. ತುಂಗಭದ್ರಾ ಆಣೆಕಟ್ಟು ಯಾವ ಜಿಲ್ಲೆಗಳಿಗೆ ನೀರಾವರಿ ಒದಗಿಸುತ್ತದೆ? ಸೇಮ್ ಇದೇ ಥರ ಕ್ವಶನ್ ಕೇಳಿದರು. ಆಪ್ಷನ್ ಎ ರಾಯಚೂರು ಮತ್ತು ಯಾದಗಿರಿ, ಆಪ್ಷನ್ ಬಿ ಬಳ್ಳಾರಿ ಮತ್ತು ವಿಜಯನಗರ, ಸಿ ಬೀದರ್ ಮತ್ತು ಕಲಬುರಗಿ, ಡಿ ಬಳ್ಳಾರಿ ಮತ್ತು
ಡಿ ಕೊಪ್ಪಳ ಮತ್ತು ರಾಯಚೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಈ ತುಂಗಭದ್ರಾ ಅಣೆಕಟ್ಟು ಏನು ಮಾಡುತ್ತಪ್ಪ ಅಂತಂದ್ರೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕರೀತಾರೆ. ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಎ ತುಂಗಭದ್ರಾ, ಬಿ ಕೃಷ್ಣ, ಸಿ ಭೀಮಾ, ಡಿ ಮುಲ್ಲಾಮುರಿ ಅಂತಕ್ಕಂಥದ್ದು. ಬಸವಸಾಗರನು ಕೂಡ ಕೃಷ್ಣಾ ನದಿಗೆನೆ, ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಕೂಡ ತುಂಗಭದ್ರಾ ನದಿಗೆನೆ. ಈ ಬಸವಸಾಗರ ಅಣೆಕಟ್ಟಿಗೆ ಇನ್ನೊಂದು ನಾರಾಯಣಪುರ ಅಣೆಕಟ್ಟು ಅಂತಲೂ ಕೂಡ ಕರೀತಾರೆ. ಈ ಕೃಷ್ಣಾ ನದಿಗೆ ಇನ್ನೊಂದು ಈ ಬಸವಸಾಗರದಕ್ಕಿಂತ ಹಿಂದೆ ಕಟ್ಟಿರ್ತಕ್ಕಂಥ ಆ ಡ್ಯಾಮ್ ಯಾವುದಪ್ಪ ಅಂದ್ರೆ ಆಲಮಟ್ಟಿ. ಅದಕ್ಕೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದ್ರೆ 110ನೇ ಕ್ವಶನ್, ಈ ದಿನದ ಅಥವಾ ಇವತ್ತಿನ ಕೊನೆಯ ಪ್ರಶ್ನೆ. ಕಲಬುರಗಿ ವಿಭಾಗದಲ್ಲಿ ಕಂಡುಬರುವ ಪ್ರಮುಖ ವನ್ಯಮೃಗ ಯಾವುದು ಅಂತಕ್ಕಂಥದ್ದು. ಕಲಬುರಗಿ ವಿಭಾಗದೊಳಗಡೆ ಕಂಡುಬರ್ತಕ್ಕಂಥ ಪ್ರಮುಖ ವನ್ಯಮೃಗ ಆಪ್ಷನ್ ಎ ಆನೆ, ಬಿ ಹುಲಿ, ಸಿ ಜಿಂಕೆ, ಡಿ ಕಾಂಗರೋಸ್ ಅಂತಕ್ಕಂಥದ್ದು. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಜಿಂಕೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇವು ಇಷ್ಟು ಏನಪ್ಪ ಅಂತಂದ್ರೆ 51ನೇ ಪ್ರಶ್ನೆಯಿಂದ 110ರವರೆಗಿನ ಪ್ರಶ್ನೆಯುತ್ತರಗಳು. ಯಾವ ವಿಭಾಗದೊಳಗೆ ಅಂತಂದ್ರೆ 6ನೇ ತರಗತಿಯ ಅಧ್ಯಾಯ 2ರೊಳಗಡೆ, 6ನೇ ತರಗತಿಯ ಅಧ್ಯಾಯ 3ರೊಳಗಡೆ, 6ನೇ ತರಗತಿಯ ಅಧ್ಯಾಯ 3ರೊಳಗಡೆ. ಒಂದನೇ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಭಾರತ ನಮ್ಮ ಹೆಮ್ಮೆ. ಇನ್ನು ನೆಕ್ಸ್ಟ್ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಈ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥದ್ರೊಳಗೆ ಇದು ಎಷ್ಟನೇ ಕ್ಲಾಸ್ ಆಗಿತ್ತಪ್ಪ ಅಂತಂದ್ರೆ 2ನೇ ಕ್ಲಾಸ್ ಆಗಿದೆ. ಇನ್ನೂ 1ನೇ ಕ್ಲಾಸ್ ಯಾರು ನೋಡಿಲ್ಲ ಅವರು ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆ 1ನೇ ಕ್ಲಾಸು ಮತ್ತು ಇನ್ನಿತರ GPSTR ಮತ್ತು HSTR TETಗೆ ಸಂಬಂಧಪಟ್ಟಂಥ ಹಲವಾರು ಕ್ಲಾಸ್ಗಳಿದ್ದಾವೆ, ಅವನ್ನ ನೋಡ್ರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರಗತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.